ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಆರಾಮಿದ್ರೆ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇವ್ರ ಚಾನಲ್ನ ಇವತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವ್ರ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಇವ್ರ ವೀಡಿಯೋಸ್ಗಳನ್ನ ನೋಡಿ ತುಂಬ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಹಾಕ್ತಾ ಇರ್ತಾರೆ. ಹಾಗೆ ನಿಮಗೂ ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ. ಫುಲ್ ವೀಡಿಯೋ ನೋಡಿ ಬನ್ನಿ ನಮ್ಮ ಇವತ್ತಿನ ದಿನಚರಿ ಶುರು ಮಾಡೋಣ. ಎದ್ದಿದ್ದು ಭಾಳ ಲೇಟಾಗಿದ್ದೀನಿ ರೀ, 6:30 ಇದ್ದೀನಿ. ಟೈಮ್ ನೋಡ್ರಿ ಈಗ 7:30 ಆಗಿಬಿಟ್ಟೈತಿ. ಇನ್ನು 8:30 ಅಷ್ಟರಲ್ಲೇ ಚಪಾತಿ, ಪಲ್ಯ, ರೈಸು 3 ಆಗಬೇಕು. 3 ಹೆಂಗೆ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ. 1 ತಾಸು ಟೈಮ್ ಐತಟ್ಟೆ. 1 ತಾಸ್ನಾಗ ಎಲ್ಲ ಮುಗಿಬೇಕು, ಕಂಪ್ಲೀಟಾಗಿ ಮುಗಿಸಿ ಬಾಗಿಸಿ ಹಾಕಿ ಕೊಡ್ಬೇಕು ನಾವು ಅಷ್ಟೊತ್ತಿಗೆ. ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ನನಗಂತೂ ಸುಧಾರಿಸಲಾಗೈತಿ. ಅದೇನು ಹೇಳ್ತಾರೆ, ಲೇಟಾಗಿ ಎದ್ದಾಗ ಕೆಲಸ ಜಾಸ್ತಿನೋ ಅಥವಾ ಏನು ಲೇಟಾಗಿ ಎದ್ದೀವಿ ಅಂತ ಅನ್ನೋದು ಹಿಂಗೆ ಕೆಲಸಗಳು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಇಷ್ಟು ಜಲ್ದಿ ಮಾಡ್ಕೊಂಡಿಲ್ಲಂದ್ರೂ ಮತ್ತೆ 7:30 ಆಯಿತು ಟೈಮ್ ನೋಡ್ರಿ. ಒಂದು ಪುಟ್ಟು ಬಾಂಡೆ ತೊಳೆದಾಕಿ ಸಂಜೆ ಮಾಡಿ ಒಂದು ಪುಟ್ಟು ತೊಳೆದ್ರೆ ಮತ್ತೆ ಒಂದು ತೊಳೆದ್ರೆ ಒಂದು ಪುಟ್ಟು ಬಾಂಡೆ. ಈಗ ಒಂದು ತಲೆ ಕೆಟ್ಟೋಯ್ತು ಯಾಕೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಬ್ಯಾಲಿನವ್ರು ಎಲ್ಲ ಕಳಿಸ್ಬಿಟ್ಟಾರೆ. ಮ್ಯಾಲೆ ಏನೇನು ಬಾಂಡೆಗಳು ಕೊಟ್ಟಿದ್ದೆ ಬಾಗಿಸಿ ಊಟಕ್ಕೆ ಎಲ್ಲಕ್ಕೆ ಒಮ್ಮೆ ಕಳಿಸ್ಕೊಟ್ಟಾರೆ. ಒಂದು ವಾರದ್ದು ತೊಳೆಯೋಷ್ಟಕ್ಕೆ ನನಗೆ ನೆಗಡಿ ಬಿದ್ದೋಯ್ತು ಸೊಂಟ. ಈ ಸದ್ದನದ ಇಷ್ಟು ಸ್ವಚ್ಛ ಮಾಡ್ಕೊಂಡೇನಿ. ಹೊರಗೆ ಕೂಡ ಎಲ್ಲ ಸ್ವಚ್ಛ ಆಗೈತಿ. ವಾತಾವರಣ ಏನು ಇರಾಗ ಇದ್ರ ಬದಲಾವಣೆ ಏನೂ ಇಲ್ಲ. ಹೊಸಲಿಗೆ ನೀಟಾಗಿ ನೀರು ಹಾಕಿ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಈ ರೀತಿ ರಂಗೋಲಿನ ಹಾಕ್ಕೊಂಡು ನಮ್ಮ ದಿನನ ಶುರು ಮಾಡ್ಕೊಂಡಿದ್ದೀವಿ. ನಾ ಚಹಾ ಮಾಡಿಲ್ಲರಿ, ಚಹಾ ಮಾಡ್ಬೇಕೀಗ. ಚಾಕ ಹಾಲು ರಾತ್ರಿನೇ ತೊಗೊಂಬಂದಿಟ್ರ ಸ್ವಲ್ಪ ಪಟ್ ಅಂತ ಚಹಾ ಮಾಡ್ತೀನಿ. ಚಾಕಿಟ್ಟು ತರಕಾರಿ ಕಟ್ ಮಾಡ್ಕೊತೀನಿ. ತರಕಾರಿ ಕಟ್ ಮಾಡಿಕೊಂಡು ನಿಮ್ಗೆ ಅಡುಗೆ ಎಲ್ಲ ಆದ್ಮೇಲೆ ಸಿಗ್ತೀನಿ. ಭಾಳ ಅವಸರ ಐತ್ರಿ ಸದ್ದು ಕೆಲಸ, ಯಾಕಂದ್ರೆ ಟೈಮ್ ಭಾಳ ಆಗಿತ್ತಲ್ಲ. ಸಿಗ್ತೀನಿ ರೀ ಮತ್ತೆ. ಇವತ್ತು ನಿಮ್ಗೆ ಪಲಾವ್ ರೆಸಿಪಿನ ಹೊಸದಾಗಿ ತೋರಿಸ್ತಾ ಇದ್ದೀನಿ. ನೀವು ಮಾಡಿದ್ರೆಲ್ಲ ಗೊತ್ತಿಲ್ಲ, ನಾನಂತೂ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಸೋಂಪು ಕಾಳು ಮತ್ತು ಕಸ್ತೂರಿ ಮೆಂತೆ ಏಲಕ್ಕಿ ಹಾಕಿ ಫ್ರೈ ಮಾಡಿಕೊಂಡು, ಈರುಳ್ಳಿನ ಹಾಕಿ ಕೂಡ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ತರಕಾರಿಗಳನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತರಕಾರಿ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಹಾಗೆ ಈ ಮಸಾಲಾನ ರುಬ್ಕೊಂಬರೋಣ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಹಸಿಮೆಣ್ಸಿನ್ಕಾಯಿ, ಪುದೀನ ಇದೆಲ್ಲವೂ ಹಾಕ್ಕೊಂಡು, ಮತ್ತು ಇದೆಂಥದ್ದು ಪಲಾವ್ ಎಲೆ ಅದೆಲ್ಲನೂ ಹಾಕ್ಕೊಂಡು ರುಬ್ಕೋತೀನಿ. ನೀವು ಪ್ರತಿ ಸತಿ ನಾನು ತೋರಿಸಿದ್ದೀನಿ. ಇದೆಲ್ಲ ಒಟ್ಟಿಗೆ ಮಸಾಲೆ ಪಲಾವ್ಗೆ ಏನು ಬೇಕೋ ಮಸಾಲಾನ ಒಟ್ಟಿಗೆ ರುಬ್ಕೋತೀನಿ. ಮಸಾಲ ರುಬ್ಬಕ್ಕೆ ಸಿದ್ಧಾರ್ಥ ಕೊಟ್ಬಿಟ್ಟು ನಾನು ಇಲ್ಲಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಟೊಮೊಟೊನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಕಾಳುಗಳನ್ನ ಹಾಕೋತಾ ಇದ್ದೀನಿ. ಕಾಳುಗಳಿತ್ತಲ್ಲ, ಮೊಳಕೆ ಕಾಳು, ಅದನ್ನು ಹಾಕೋತಿದ್ರೆ ಅದೇ ಸ್ಪೆಷಲ್ ಪಲಾವ್ ಇವತ್ತು. ಕಾಳುಗಳು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರ್ತೈತೆ, ಹಾಗೆ ತಿನ್ನೋ ಕೂಡ ಟೇಸ್ಟಿಯಾಗಿರ್ತೈತಿ. ಎಲ್ಲೋ ನೋಡಿದ್ದು ಮತ್ತು ತಿಂದಿದ್ದು ನಾನು ಯಾವತ್ತೂ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಟ್ರೈ ಮಾಡೋಣ ಹೆಂಗೆ ಬರ್ತದೆ ಅಂತೇಳ್ಬಿಟ್ಟು, ನೋಡೋಣ ಹೆಂಗೆ ಬರ್ತದೆ ಅಂತೇಳ್ಬಿಟ್ಟು ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಹಾಕ್ಕೊಂಡು, ನಾನು ಮಾಮೂಲಿ ಯಾವಾಗಲೂ ಮಾಡ್ಕೊಳ್ಳೋ ಥರನೇ ಮಾಡ್ಕೊತಿದ್ದೀನಿ. ಆದರೆ ಕಾಳುಗಳನ್ನ ಹಾಕ್ಕೊಂಡಿದ್ದೆ ಒಂದು ಅದರಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಮಸಾಲೆ ಕೂಡ ಅಷ್ಟೇ ಹಸಿದಾಗಿ ರುಬ್ಬಿದ್ರಿಂದ ಅದೇನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಡಬೇಕು. ಅದು ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ಅರಿಶಿನ ಮತ್ತು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಒಂದು 1/2 hour ನಾನು ಅಕ್ಕಿನ ನೆನೆಸಿಟ್ಟಿದ್ದೆ, ಅಥವಾ ಒಂದು 10 ನಿಮಿಷ ನೆನೆಸಿಟ್ಟಿದ್ರೆ ಸಾಕು. ಅಕ್ಕಿ ಚೆನ್ನಾಗಿ ನೆಂದ ಮೇಲೆ ಇದಕ್ಕೆ ಹಾಕ್ಕೊಂಡು ಈ ರೀತಿ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೆನೆಸಿರೋ ಅಕ್ಕಿನ ಹಾಕ್ಕೊಂಡು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಿಧಾನಕ್ಕೆ ಮಾಡ್ಕೋಬೇಕು. ಯಾಕಂದರೆ ಅಕ್ಕಿ ಅನ್ನೋದು ಕಟ್ಟಾಗ್ಬಿಟ್ರೆ ಅನ್ನ ಚೆನ್ನಾಗಿರಲ್ಲ, ಹಾಗಾಗ್ಬಿಟ್ಟು. ಅಥವಾ ಇಲ್ಲಾಂದರೆ ನೀವು ಕುದಿಯೋ ನೀರಿಗೆ ಹಾಕ್ಕೊಂಡ್ರೂ ಓಕೆ. ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಸ್ವಲ್ಪ ಮಸಾಲೆ ಹಿಡ್ಕೊಳ್ಳುತ್ತೆ ಅಂತ. 3 ಕಪ್ ಅಕ್ಕಿ ಹಾಕಿದೆ. ಇದಕ್ಕೆ 6 ಕಪ್ ನೀರನ್ನ ಹಾಕ್ಕೊಂಡು ಇದೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚಿಬಿಟ್ರೆ ನಮಗೆ ಕರೆಕ್ಟಾಗಿ ಪಲಾವ್ನ ರೆಡಿ ಆಗುತ್ತೆ. ನೀರು ಕಮ್ಮಿನೂ ಆಗಲ್ಲ, ಜಾಸ್ತಿನೂ ಆಗಲ್ಲ, ಯಾಕಂದರೆ ಅಳತೆ ಮಾಡಿ ಹಾಕ್ಕೊಂಡಿರೋದು. ಇಲ್ಲಿ ಹಾಗೆ ನಾನು ಮೊಳಕೆ ಕಟ್ಟಿರೋದು ಪಲ್ಯನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಮೆಣಸುಕಾಳನ್ನ ಹಾಕ್ಕೊಂಡು ಅದನ್ನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಪಲ್ಯಕ್ಕೆ. ಇದೆಲ್ಲ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡಿದ್ದೆ. ಟೊಮೊಟೊ ಹಾಕಬಾರ್ದು, ಗೊತ್ತಿಲ್ಲ, ಇವತ್ತು ಅವರು ಹುಡುಗರು ತಿಂತಾರೆ ಅಂತ ಹೇಳ್ಬಿಟ್ಟು ಹಾಕಿದೆ. ಹಾಗೆ ಅದ್ರ ಜೊತೆಗೆ ಕರಿಬೇವು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಾನು ನೆನೆಸಿರುವಂಥ ಕಾಳು ಪಲ್ಯ ಮಾಡಬೇಕಂದ್ರೆ ಟೊಮೊಟೊ ಎಲ್ಲ ಹಾಕಲ್ಲ, ಇವತ್ತೇ ಫಸ್ಟ್ ಹಾಕಿರೋದು. ಹಾಗೆ ಅರಿಶಿನ ಮತ್ತು ಅಚ್ಕಾರದ ಪುಡಿ, ಮಸಾಲ ಖಾರದ ಪುಡಿ, ಹಾಗೆ ಮತ್ತು ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಿದ್ದೀನಿ, ನೀರು ಹಾಕೋತಾ ಇಲ್ಲ. ಅಂದರೆ ಪಲ್ಯಕ್ಕೆ ಯಾವಾಗಾದ್ರೂ ನೀರು ಹಾಕ್ತೀವಲ್ಲ, ಹಂಗೆ ನೀರು ಹಾಕ್ತಾಯಿಲ್ಲ ಅಂತ ಹೇಳೋದು. ಎಲ್ಲರೂ ಎಣ್ಣೆಲ್ಲೇ ಫ್ರೈ ಮಾಡೋದು, ನೀವೇನು ತಪ್ಪು ತಿಳ್ಕೊಬೇಡಿ. ಆಮೇಲೆ ನೆನೆಸಿಟ್ಕೊಂಡಿರುವಂಥ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಈ ರೀತಿ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋದು. ಇದಕ್ಕೆ ನೀರು ಹಾಕಲ್ಲ ನಾನು. ಹಾಗೆ ಅದನ್ನು ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗ್ತದೆ ರೀ. ಆಮೇಲೆ ಚಪಾತಿನೂ ಕೂಡ ರೆಡಿ ಮಾಡ್ಕೊಳತ್ತೀನಿ, ಯಾಕಂದ್ರೆ ಹುಡುಗರು ಬಾಕ್ಸಿ ಕಟ್ಟಬೇಕು. ಸಿದ್ಧಾರ್ಥ ಏನೋದ ಪಲಾವೇ ತಿಂದ್ಬಿಟ್ಟು ಪಲಾವೇ ತೊಗೊಂಡು ಹೋಗ್ತೀನಿ ಅಂದ. ನಾನೇಂದು 2 ಟೈಮ್ ಪಲಾವ್ ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಚಪಾತಿ ತಿನ್ನಲಿ ಅಂತ ಹೇಳ್ಬಿಟ್ಟು ಚಪಾತಿ ಕೊಡ್ತೀನಿ. ಆಮೇಲೆ ಅವ್ರಿಗೆ ಬಾಕ್ಸಿಗೆ ಪಲಾವು, ಪಲ್ಯ, ಚಪಾತಿ ಎಲ್ಲನೂ ಹಾಕ್ಕೊಡ್ತೀನಿ. ಚಪಾತಿನೂ ಮಾಡಾಯಿತು, ಪಲಾವ್ ಕೂಡ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಪಲಾವ್ ನೋಡ್ರಿ ಚೆಂದ ಬಂದೈತಿ. ಅದಕ್ಕೆ ಹೇಳೋದು, ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕೋದು, ಹಾಗೆ ಮತ್ತು ಅಕ್ಕಿ ಸ್ವಲ್ಪ ನೆನೆಸಿ ಮಾಡೋದು. ಈ ರೀತಿ ಮಾಡೋದ್ರಿಂದ ಪಲಾವ್ ಈ ರೀತಿ ಉದುರಾಗಿ ಬರ್ತೈತಿ.
ಪಲಾವ್ ಎಲ್ಲ ರೆಡಿ ಆದಮೇಲೆ ಎಲ್ಲರಿಗೂ ಬಾಕ್ಸಿಗೆ ಹಾಕಿ ಸಿದ್ಧಾರ್ಥನ ಕಳಿಸ್ಕೊಟ್ಟ. ನನ್ನ ಮನೆ ಈ ಥರ ಆಗೈತಿ, ಈ ಸದ್ದು ನಾನು ಕ್ಲೀನ್ ಮಾಡಲ್ಲ. ಯಾಕಂದ್ರೆ ಸಿದ್ಧಾರ್ಥಿನ ಈಗ ಹೋಗಿನ್ರೆ ಹಂಗೆ ಕ್ಲೀನ್ ಮಾಡಲ್ಲ. ಮನೆಯಿಂದ ಯಾರಾದರೂ ಹೊರಗೆ ಹೋದ್ಮೇಲೆ ಮನಿನ ಒರೆಸ್ಕೊಳ್ಳೋದಾಗಲಿ ಗುಡಿಸ್ಕೊಳ್ಳೋದಾಗಲಿ ಈ ರೀತಿ ಮಾಡಬಾರ್ದು. ಹಾಗೆ ಅವ್ರು ಆ ಕಡೆ ಹೋದ ತಕ್ಷಣ ಜಳಕ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಕೂಡ ಅಷ್ಟೇ, ಅದು ಯಾವುದು ಮಾಡಬಾರ್ದು. ಒಂದು 1 ಅವರ್ ಬಿಟ್ಕೊಂಡು ಅದನ್ನು ಮಾಡ್ಕೋಬೇಕು. ಕಸ ಗುಡಿಸ್ಕೊಳ್ಳೋದಾಗಲಿ ನೆಲ ಒರೆಸ್ಕೊಳ್ಳೋದಾಗ್ತಿರೋದೆಲ್ಲ. ಇವ್ರಿಗೆ ಹುಷಾರಿಲ್ಲ ಅಲ್ಲ, ಊಟ ಬೇಡ ಬೆಳಗ್ಗೆ ಅಂತಂದ್ರೆ ಅದಕ್ಕೆ ರಾಗಿ ಗಂಜಿನ ಮಾಡಿದ್ದೆ. ಅವ್ರಿಗೆ ರಾಗಿ ಗಂಜಿ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನನ್ನ ಫ್ರೆಂಡ್ ಒಂದು ವಿಡಿಯೋ ಕಳಿಸಿದ್ಲು, ಅವ್ನ ಮಗ ಮಾಡಿರುವಂಥ ಆಟದ್ದು. ಏನಂದರೆ ಬಾಟಲಲ್ಲಿ ಈರುಳ್ಳಿ ಹಾಕಿಟ್ಟಿದ್ದಾನೆ ನೋಡಿ, ಈ ರೀತಿ ಅಷ್ಟಕ್ಕೊಂದು ಬೇರು ಬರ್ತಾಯಿದೆ. ಮಕ್ಕಳ ಆಟ ಒಂದೊಂದು ಟೈಮಲ್ಲಿ ಒಂದೊಂದು ಪಾಠನ ಕಲಿಸುತ್ತೆ. ನಿಜವಾಗ್ಲೂ ನೀರಲ್ಲೇ ಈರುಳ್ಳಿ ಬೆಳೀತಾ ಇದೆ ಅಂದರೆ ಮಣ್ಣಲ್ಲಿ ಹಾಕಿದ್ರೆ ಬೆಳೆಯಲ್ವಾ, ಯೋಚನೆ ಮಾಡಿ. ಈ ರೀತಿ ಎಲ್ಲ ಆಯಿತು. ಇದಾದಮೇಲೆ ಇದು ಸಾಯಂಕಾಲದ ವಿಡಿಯೋ. ಹೋಳ್ಗೆ ಮಾಡಕತ್ತೀನಿ ರೀ. ಈಗ ಇನ್ನೊಂದು ಸ್ವಲ್ಪ ಹೋಳ್ಗೆ ಇತ್ತು, ಅಂದ್ರೆ ಸಿದ್ಧಾರ್ಥ ಬಂದ ಮೇಲೆ ಮಾಡ್ತಾ ಇರೋದು. ಸಾಯಂಕಾಲ ಅವ್ನು ಬಂದಿದ್ದು 4:15 ಅವ್ನು ಬಂದಮೇಲೆ ನಾವು ಡೈಲಿ ಊಟ ಮಾಡೋದು. ಮಧ್ಯಾಹ್ನ ಊಟ ಅಂದರೆ ಅವ್ನು ಬಂದ ಮೇಲೇ ಮಾಡ್ತೀವಿ. ಹಾಗಾಗಿ ಈಗ ಹೋಳ್ಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಳ್ಗೆ ಮಾಡಕತ್ತೀನಿ. ಮತ್ತು ಚಪಾತಿನೂ ಇರಲಿಲ್ಲ, ಚಪಾತಿನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಚಪಾತಿ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಊಟಕ್ಕೆ ರೆಡಿ ಆಗಿದ್ರಿ. ಅವರಿಬ್ಬರಿಗೆ ಊಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ಸ್ವಲ್ಪ ಕೋಸಂಬರಿನ ಮಾಡ್ಕೊಳ್ತೀನಿ. ಪಲಾವ್ ಸ್ವಲ್ಪ ತಣ್ಣಗಾದ್ಮೇಲೆ ನನಗೆ ಕೋಸಂಬರಿ ಬೇಕು, ಹಂಗೆ ತಿನ್ನೋಕ್ಕಂತೂ ಆಗೋದಿಲ್ಲ. ಪಲಾವ್ಗೆ ಅಂತ ಹೇಳ್ಬಿಟ್ಟು ಕೋಸಂಬರಿ ರೆಡಿ ಮಾಡ್ಕೊಳಕತ್ತೀನಿ. ಈಗ 5 ಗಂಟೆಗೆ ಅಡುಗೆ ಮಾಡ್ತಾಯಿದ್ದೀನಿ ರೀ. ಮತ್ತೆ ಹುಡುಗರು ಬರ್ತಾವಂದ್ರೆ ಅವಾಗ ಮಾಡಬೇಕು. ಯಾಕಂದ್ರೆ ಮಕ್ಕಳು ಪಾಪ ದುಡ್ಡು ಕೊಟ್ಟು ಊಟ ತಗೋತಾರಂದ್ರೆ ಅವ್ರಿಗೆ ಬಿಸಿ ಊಟನೇ ಕೊಡಬೇಕಾಗ್ತದೆ. ಹಾಗಾಗಿಬಿಟ್ಟು ಅವ್ರಿಗೆ ಮತ್ತೆ ಸಾಯಂಕಾಲ ಮತ್ತೆ ರಾತ್ರಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಊಟನ ಮಾಡಕತ್ತೀವಿ. ಈಗ ಕೋಸಂಬರಿ ಕೂಡ ರೆಡಿ ಆಗೈತಿ, ನಾವು ಊಟ ಕೂಡ ಮಾಡತ್ತೀವಿ ಎಲ್ಲರೂ. ಸಿದ್ಧಾರ್ಥ ಸ್ವಲ್ಪ ಮೊಬೈಲ್ದಾಗ ಜಾಸ್ತಿ ಮುಳುಗೋಗ್ಲಿಕ್ಕತ್ತಾನ, ಒಂದು ಸ್ವಲ್ಪ ಎಚ್ಚರಿಕೆ ಮಾಡಬೇಕಾಗಿತ್ತು ಅವನಿಗೆ. ಅವರಪ್ಪ ಪಲಾವು ಮೊಸರು ಬಜ್ಜಿ ಹಾಕೊಂಡು ಊಟ ಮಾಡತ್ತಾರ. ನಾನು ಕೂಡ ಈಗ ಊಟ ಮಾಡ್ತೀನಿ ರೀ. ಹೋಳಿಗೆದೆಲ್ಲ ರೆಡಿ ಆಗೈತಿ, ಬನ್ನಿರಿ ಎಲ್ಲರೂ ಊಟ ಮಾಡೋಣ. ಟೈಮ್ ನೋಡ್ತಿರ್ಬೋದು ನೀವು, 5:15 ಆಗೈತಿ. ಈಗ ಊಟ ಮಾಡೋ ಟೈಮ್ ನಮ್ಮದು ದಿನ ಇದೆ. ಇದು ಭಾಗ್ಯ ಕಲಿಸಿ ಹೋಗಿರುವ ಅಭ್ಯಾಸ ಆಗ್ಬಿಟ್ಟೈತೆ ನಮ್ಗೆ. ಆಕಿ ಇದ್ದಾಗೆಲ್ಲ ಆಕಿ ಬರತನ ಕಾಯ್ಕೊಂಡು ಕುಂದಿರ್ತಿದ್ವಿ, ಯಾಕಂದ್ರೆ ಆಕಿ ಊಟನೇ ಮಾಡ್ತಾ ಇರಲಿಲ್ಲ. ನಾವು ಯಾರು ಆಕಿನ ಜೊತೆ ಊಟ ಮಾಡಿಲ್ಲ ಅಂದ್ರೆ ಸಾಯಂಕಾಲ ಅದೇ ರೂಢಿ ಆಗ್ಬಿಟ್ಟೈತಿ. ಇವತ್ತಿಗೂ ಸಾಯಂಕಾಲ 5:15 ಊಟ ಮಾಡೋದಾಗ್ಬಿಟ್ಟೈತಿ ನಮ್ಮ ಹಣೆ ಬರ. ಹೋಳಿಗೆ ಊಟ ರೀ. ಊಟ ಎಲ್ಲ ಮಾಡ್ಕೊಂಡು ಸಾಯಂಕಾಲ ಕೆಲಸಗಳನ್ನ ಫ್ರೀ ಮಾಡ್ಕೋಬೇಕು ಸ್ವಲ್ಪ. ಯಾಕಂದರೆ ಈರುಳ್ಳಿ ಎಲ್ಲ ತೊಗೊಂಬಂದಿದ್ರು, ತರಕಾರಿ ತೊಗೊಂಬಂದಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಮನೆಯಾಗ ಇರ್ತೀವಿ ಅನ್ನೋದು ಅಷ್ಟೇ ಆಗ್ತದೆ. ಪ್ರತಿಯೊಂದು ಕೆಲಸನೂ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ಅವಸರಕ್ಕೆ ಟೈಮ್ಗೆ ನಮ್ಗೆ ಆಗಲ್ಲ. ಈ ಮಕ್ಕಳು ಕಾಲೇಜ್ಗೆ ಹೋಗ್ತಾವ, ಸ್ಕೂಲ್ಗೆ ಹೋಗ್ತಾವ, ಮನೆಯಾಗ ಹೊರಗೆ ಯಾರಾದರೂ ದುಡಿಯೋಕೆ ಹೋಗ್ತಿದ್ರು ಅಂದ್ರೆ ನಾವು ಫ್ರೀ ಇದ್ದ ಟೈಮ್ದಲ್ಲೇ ಈ ಥರ ಎಲ್ಲ ಕೆಲಸಗಳ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗ್ತದೆ. ಇವತ್ತು ಜಾಸ್ತಿ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಯಾಕಂತಂದ್ರೆ ಮೇಲಿನವ್ರಿಗೆ ಊಟ ಏನು ಕೊಡೋದಿರಲಿಲ್ಲ. ಹಾಗಾಗ್ಬಿಟ್ಟು ಯಾವುದೂ ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ. ಮಕ್ಕಳಿಗೆ ಏನು ಬೆಳಿಗ್ಗೆ ಊಟ ಅವ್ರಿಗೆ ಬಾಕ್ಸಿಗೆ ಮಾಡಿ ಕಳ್ಸೋದ್ನು ಅದಿಷ್ಟು ಮಾಡಿ ಕಳಿಸಿ ನನ್ನ ಕೆಲಸಗಳನ್ನ ಏನೇನಿತ್ತೋ ಮಾಡ್ಕೊಂಡಿನಿ. ಆಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಸ್ವಲ್ಪ ಮನಸ್ಸು ಸ್ವಲ್ಪ ಹಾಳಾಯಿತು, ತುಂಬ ಬೇಜಾರು ಅನ್ನೋದು ಆಯಿತು. ಮನಸ್ಸು ಏನೋ ಒಂಥರ ಗೊಂದಲ, ಮನಸ್ಸು ಸರಿ ಇಲ್ಲ ಇವತ್ತು. ಹಂಗಾಗ್ಬಿಟ್ಟು ಯಾವುದೂ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಇವಾಗ 6 ಗಂಟೆ ಮೇಲೆ ನೋಡಿರಿ, 5:15 ಊಟ ಮುಗಿಸಿವಿ. ಊಟ ಸ್ಟಾರ್ಟ್ ಮಾಡಿ 5:15 ಊಟ ಮಾಡೀವಿ. ಮಧ್ಯಾಹ್ನ ಊಟ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಮಗ ಬಂದಮೇಲೆ ಊಟನ ಮಾಡಿದ್ವಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೆ ಈ ಸಿಂಕ್ ಮಾತ್ರ ಯಾವತ್ತಿಗೂ ಕ್ಲೀನ್ ಆಗಲ್ಲ. ಕ್ಲೀನ್ ಮಾಡ್ತೀನಂತ ಕನಸು ಕಾಣಕ್ಕೆ ಹೋಗ್ಬಾರ್ದು ನಾವು ಹೆಣ್ಮಕ್ಳು. ಇದು ಎಂದೂ ಖಾಲಿ ಆಗಲ್ರಿ. ಇದು ಮುಂಜಾನೆ ಹಿಡಿದು ಏನಿಲ್ಲ ಅಂದ್ರೆ ಒಂದು 10 ಸಾರಿ ತೊಳೆದಿದ್ದೀನಿ ನಾನು. ಅಡುಗೆ ಏನೂ ಮಾಡಿಲ್ಲ ಆದ್ರೂ ತೊಳೆದೀನಿ. ಮುಂಜಾನೆ ಎದ್ದುಗಳನ್ನೇ ಒಂದು ಬುಟ್ಟಿ ತೊಳೆದು ಹಾಕಿನ ತೋರಿಸಿ ನಿಮ್ಗೆ, ಅಷ್ಟು ತೊಳೆದು ಹಾಕಿನಿ. ಪಲಾವ್ ಮಾಡ್ಕೊತಾನೆ ಮತ್ತೊಂದು ಸಿಂಕ್ ಆಗಿದ್ದು ಅವು ತೊಳೆದು ಹಾಕಿನಿ. ಅವು ಆದಮೇಲೆ ಇವು ಮತ್ತು ನಾಷ್ಟ ಮಾಡಿದ್ದು ಅವು ಎಲ್ಲ ಇದ್ದು ಅವು ತೊಳೆದು ಹಾಕಿನಿ. ಅದಾದಮೇಲೆ ಮತ್ತೆ ಎದಾರು ತೊಗೊಂಬಂದು ಹಾಕಿದ್ರೆ ಅವು ತೊಳೆದು ಹಾಕಿನಿ. ಈಗ ಮತ್ತೆ ನಾನೇನು ಮಿಷಿನ ಮನುಷ್ಯಳನಾಗ ಆಗ್ಬಿಟ್ಟೈತಿ ನನಗೆ. ಇಷ್ಟು ಬಾಂಡೆ ತೊಳಿಲಿಕ್ಕೆ ಈಗ ಮತ್ತೆ ಇಷ್ಟು ಬಾಂಡೆ ಹಾಕ್ಯಾರ, ನಾನು ತೊಳಿಯಲ್ಲ ಅಷ್ಟೇ. ಇವತ್ತು ಸ್ಟ್ರೈಕ್ ಮಾಡ್ತೀನಿ ಬಾಂಡೆ ತೊಳ್ಯಾಕೆ. ಎಷ್ಟೊತ್ತು ತೊಳೆದ್ರಿ, ಬ್ಯಾಸ್ರಾಗಿ ಹೋಗಿತ್ತು ನನಗೆ. ಮುಂಜಾನೆ ಹಿಡಿದು ಅಡುಗೆನೇ ಏನೂ ಮಾಡಿಲ್ಲ, ಬಾಂಡೆ ಎದು ಕಟ್ಟು ಬರಾಕತ್ತಾವ ಅಂತ ತಿಳಿಯಲ್ಲ ಇತ್ತು. ಒಂದೊಂದು ದಿನ ಅಡುಗೆ ಎಲ್ಲ ಮಾಡಿರ್ತೀನಿ, ಆದರೂ ಬಾಂಡೆ ಇರಲ್ಲ. ಇವತ್ತು ಇದಕ್ಕೆ ಇಷ್ಟು ಯಾಕೆ ತೊಳ್ಯಾಕುದು ಒಂದು ಇಲ್ಲಿ ತೊಳೆದಿಟ್ಟಿರೋದು ಇನ್ನೂ ಪುಟ್ಟಿ ಖಾಲಿ ಮಾಡಿಲ್ಲ. ಆಲ್ರೆಡಿ ಇಲ್ಲಿ ಸಿಂಕ್ ತುಂಬೈತಿ. ಯಾವ ಜನ್ಮದ ಕರ್ಮ ಅನ್ನಂಗೆ ಆಗೈತಿ. ಮನೆಗೆ ನೋಡಿದ್ರೆ ತಿಪ್ಪೆ ಆಗೈತಿ ನೋಡ್ರಿ. ಉಳ್ಳಾಗಡ್ಡೆ ಎಲ್ಲ ಕ್ಲೀನ್ ಮಾಡಿ ಇಲ್ಲೇ ಇಟ್ಟು ನನಗೆ ಇವತ್ತು ಕಸ ಹುಡುಗಿ ಬಾಡೆ ತಿಕ್ಕಿನೇ ಬೇಸರಾಗಿ ಹೋಗ್ಬಿಟ್ಟೈತಿ. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಕಾರಣಾಗ ಹೋಗಿ ತಪಾಸಿ ಕೂತಿದ್ರು, ಏನಾರು ಒಂದು ಸಾಧನೆ ಅವ್ರು ಮಾಡ್ತಿದ್ವಿ ನಾವು. ಈ ಬಾಂಡೆ ತೊಳೆದು ಏನೂ ಮಾಡೋಕ್ಕಾಗಿಲ್ಲ. ಕೈ ರೇಖೆ ಮಾತ್ರ ಅಳಿಸಿ ಹೋಗಿ ಹೊಟ್ಟೆ ತಿಕ್ಕಿ 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 ಉಜ್ಜಿ ಕೈ ರೇಖೆ ಎಲ್ಲ ಅಳಿಸಿ ಹೋಗ್ಬಿಟ್ಟಾವು. ನಾಳೆ ಎಲ್ಲಾದ್ರೂ ಹೋಗಿ ತಮ್ಮ ಕೊಡ್ಬೇಕಂದ್ರೆ ತಮ್ಮ ತೊಗೊಳ್ಳೋದಿಲ್ಲ, ಆ ಪರಿಸ್ಥಿತಿ ಬಂದಿತ್ತು ನಮ್ಮದು. ಮತ್ತು ಈಗ ಬಗ್ಲ ಕಸಬರ ಹಿಡ್ಕೊಂಡು ನಿಂತೀನಿ ರೀ. ಗುಡಿಸ್ಲೇಬೇಕು. ಇಲ್ಲೇ ಇಟ್ರೆ ಯಾರು ಗುಡಿಸ್ತಾರ? ಹೆಂಗೆ ನೋಡ್ತಾನೆ ನೋಡು, ಒಂಟಿ ಕಣ್ಣಿನಲ್ಲೇ ನೋಡ್ತಾನೆ. ಏನು ಈ ಬೈ ಪಾಪ ಅವನು ಮಾಡ್ದ ಬಂದ್ಬಿಟ್ಟು ಕೆಲಸ. ಊಟ ಮಾಡಿದ್ರು ಎಲ್ಲ ಊಟ ಮಾಡಿರೋದೆಲ್ಲ ಮ್ಯಾಲೆ ಅವನು ಇರ್ತಿತ್ತ. ಮಧ್ಯಾಹ್ನ ಟೈಮ್ದಾಗ ಹಾಲು ತೊಗೊಂಬಂದ್ರೆ ಕಾಸಿಟ್ಟಿನಿ. ಬಗ್ಲಾಗೊಂದಮ್ಮ ಈ ಕಡಮ್ಮ ಆ ಕಡಮ್ಮ. ಕಸ ಹುಡ್ಬೇಕ್ರಿ. ಇಲ್ಲಿ ಮೆಕ್ಕಿ ತನಿ ತಂದು ಇಟ್ಟಾರ್ರಿ ಇಷ್ಟಕ್ಕೊಂದು. ಅವು ಮೆಕ್ಕಿ ತನಿ ಕುದಿಯೋಕೆ ಇಡ್ಬೇಕು. ಸದ್ದು ಕುದಿಸೋದಿರ್ಲಿ, ತಿನ್ನೋರು ಯಾರು ಅನ್ನಂಗೆ ಆಗ್ಬಿಟ್ಟೈತಿ. ಈಗ ಅವ್ರಿಬ್ರು ಬರ್ತಾರ, ಅವ್ರಿಗಿಷ್ಟು ಕೊಡಮ್ಮ, ನಾವಿಟ್ಟು ತಿನ್ನಮ್ಮ.
ಎದಿಗೆ ಬರಂಗೆ ಪಲಾವ್ ತಿಂದ ಹೋದ್ಮೇಲೆ ತಿನ್ನೋದು. ನಿಜವಾಗ್ಲೂ ಇವತ್ತು ಸೀರಿಯಸ್ ಆಗಿ ವಿಡಿಯೋ ಮಾಡತ್ತೀನಿ, ಕಾಮಿಡಿ ಮಾಡತ್ತೀನಿ. ಅಂಡೆ ತಿಕ್ಕಿ ತಿಕ್ಕಿ ಸಾಕಾಗೈತೆ. ನನ್ನಂಥ ಪರಿಸ್ಥಿತಿ ನಿಮಗೆ ಯಾರಿಗಾರಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಾಂದ್ರೆ ನೀವು ಹಿಂಗೆ ಸೀರಿಯಸ್ ಆಗಿ ಮನೆ ಕಸ ಹುಡುಗೋದು ಪಾಟಿ ತಿಕ್ಕೋದು ಮಾಡ್ರಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಸ್ಟ್ರೈಕ್ ಮಾಡಿದ್ರು ಅಷ್ಟೇ, ಧರಣಿ ಕೂತ್ಕೊಂಡ್ರೆ ಅಷ್ಟೇ, ತಪ ಮಾಡಿದ್ರು ಅಷ್ಟೇ, ಜಪ ಮಾಡಿದ್ರು ಅಷ್ಟೇ, ಮತ್ತೆ ಎಂದು ತಿಕ್ಲೇಬೇಕು. ಸ್ಟ್ರೈಕ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾವು ಮಾಡಿ ತೊಯ್ತೀನಿ ರೀ. ಬರ್ತೀನಿ ಮತ್ತೆ ನಗ್ತೆ ನಿನಗೆ ಹಚ್ತೀರಿ ಸಾಕು ನಾಕೆ ಅಂದ್ರ ನೋಡ್ರಿ ಹೆಂಗ್ ನಗ್ತಾನವ. ಅಯ್ಯೋ ನನ್ನ ಕುಂಕುಮ ಹೋಗೈತಿ. ಈಗ ಮುಖ ತೊಳ್ಕೊಂಬಂದು ದೀಪ ಹಚ್ತೀನಿ. 6:30 ಎಲ್ಲಕತ್ತ ಟೈಮ್. ಕಸ ಹುಡುಗಿ ವಯಸ್ಸು ಬಣ್ಣ ತೊಳೆದು ಮುಖ ತೊಗೊಂಬಂದು ದೀಪ ಹಚ್ಚಿ ಮಾತು ಕುಂಕುಮ ಇಟ್ಕೋತೀನಿ. ಬಾಯ್ ಬಾಯ್. ಅದು ಹೆಂಗ ಮಾಡ್ತಾರಲ್ರಿ ಹಿಂಗಿಂಗ್ ಸಿದ್ಧಾರ್ಥ ಹಿಂಗಿಂಗೆ ಬಾಯ್ ಬಾಯ್ ಅಡ್ಡೆ ಬಟ್ಟಾಡ್ತಾವ. ಏನಾದ್ರೂ ಆಗಿಲ್ರಿ ಕೆಲಸಗಳನ್ನ ಮಾಡ್ಕೊಳ್ಳೋದಂತ ಫಸ್ಟ್. ಹೋಮ್ವರ್ಕ್ ಚಲೋ ಆಯ್ತಾ? ಹೋಮ್ವರ್ಕ ಎಷ್ಟು ತನಕ ಮಾಡೋದು? 12 ತನ ಬರ್ರಿ. ದೀಪ ಹಚ್ಚಿದಾಯ್ತು, ಧೂಪ ಹಾಕಿದ್ದಾಯ್ತು, ಬಾಂಡೆ ತಿಕ್ಕಿದ್ದು ಆಯಿತು. ಇದಂತೂ ಬಿಡ್ಲಾರ ಕರ್ಮಂತ ಎಲ್ಲ ತಿಕ್ಕಿ ತೊಳೆದು ಹಾಕೀನಿ. ಬಾಂಡೆ ಜೋಡಿಸಿದಾಯ್ತು. ಇನ್ನೊಂದೆರಡು ಅಲ್ಲೇ ಇಟ್ಟೀನಿ ಬ್ಯಾಸತ್ತು. ಕೈಗೆ ಒಟ್ಟು ಬಿಡು ಇರಬಾರ್ದು ರೀ. ಮತ್ತೆ ಮೆಕ್ಕೆಜೋಳ ತಂದು ಕೊಟ್ರೆ ಇದನ್ನು ಬೇರೆ ಕುದಿಸ್ಬೇಕು. ಈಗ ನಾ ಇದನ್ನು ಕುದ್ಸಕ್ಕಲ್ಲಿ ನೀರು ಕಾಯ್ಸಕ್ಕೆ ಇಟ್ಟಿನ ಅದ್ರಾಗ ಅದನ್ನು ಕುದ್ಸಕ್ಕೆ ಇಡಬೇಕು. ಚಾ ಮಾಡ್ಬೇಕೇನೀಗ? ಹಾಂ, ಚಾ ಬೇಕಾ? ಚಾ ಇರ್ಲಿಕ್ಕೆ ನಡೆಯಲ್ಲ ಬೇಡ ಬಿಡು, ಪಿತ್ತಾಗೈತಲ್ಲ. ಆತದ ಹೋಗ್ತದ ಅದೇನು ಒಟ್ಟು ಕುಡಿಯೋದೆ. ನನಗೆ ಯಾರು ಒಬ್ರು ಮಾಡಿ ಕೊಡ್ರಿ ಚಾ ಇವತ್ತ. ಬೇಸರ ಆಗೈತೆ ನನಗೆ. ನಮ್ಮ ಆಯಿನ? ನಮ್ಮ ಆಯಿ ಇಲ್ಲಲ್ಲ. ನಮ್ಮ ಅಪ್ಪನ ಚಾ ಮಾಡ್ಲಕ್ಕ? ನಮ್ಮಪ್ಪ ಯಾಕೆನ ನಮ್ಮಪ್ಪ ಯಾಕೆ ಬಂದು ಮಾಡ್ತಾನ? ನಮ್ಮಪ್ಪ ನನ್ನನ್ನು ಅಲ್ಲ, ನಮ್ಮಪ್ಪ ನನ್ನನ್ನು ಕೊಟ್ಟಿದ್ದಲ್ದೆ ಬಂದು ಚಾ ಮಾಡಿ ಕೊಡ್ಬೇಕೇನು? ನನ್ನ ಮಗಳಿಗೆ ನಿಮ್ಮ ಅಪ್ಪ ಕರ್ಕೊಂಡು ಹೋಗ್ಬೇಕು ಅಡಿಗೆ ಮಾಡ್ಲಕ್ಕಂತ ಹೇಳಿದ್ರು ಬಾಕಿಗೆ. ಮತ್ತೆ ನಮ್ಮಪ್ಪ ನನ್ಗೇನು ಅಡ್ಗೆ ಮಾಡ್ಲಕ್ಕೆ ಬರ್ಲಾರ್ದಂಗ ಏನು ಬರಲ್ಲ ಅಂತ ಹೇಳನೇನು? ಮಾಡಕ್ ಬ್ಯಾಸ್ರಾಗ್ಯದ ಅಂತ ಹೇಳಿವಿ, ಮಾಡಕ್ ಬರ್ಲಾಗ್ಯದ ಅಂತ ಹೇಳಿವಿ. ಊಟ ಬಿಡ್ಬೇಕಾ? ಆಯ್ತು, ರಾತ್ರಿ ಊಟ ಬಿಡ್ತೀನಿ. ಈಗ ಚಾ ಮಾಡಿಕೊಡ್ರಿ. ಹಾಂ, ಈಗ ಉಂಡಿದ್ದು ಚಂತನ ಮನಾರ್ ಮಾಡೀನಿ. ಕೈ ಸೌದ ರೇಖೆಗಳು ನೋಡ್ರಿ, ಕೈ ರೇಖೆ ಎಲ್ಲ ಸೌದ ಹೋಗ್ಯಾವ ನಾನು ಮಾಡಿ ಮಾಡಿ. ಈಗ ರಾತ್ರಿ ಉಣೋದು ಬಿಟ್ಟಲ್ಲ, ಮುಂಜಾನೆ ನಾ ಮಾಡ್ಕೊಡ್ತೀನಿ. ರಾತ್ರಿ ಉಣೋದು ಬಿಡ್ತೀನಿ, ಸದ್ ಮಾಡಿಕೊಡ್ರಿ. ಈಗ ಮಧ್ಯಾಹ್ನ ಉಂಡಕ್ಕೆ ಮಾಡ್ಬೇಕು. ಆಗಲ್ಲ. ಏನು ಮಾಡ್ತೀರಿ? ಆಗಲ್ಲ ಅಂದ್ರೆ ಏನು ಮಾಡ್ತೀರಿ? ನಮ್ಮ ಅಪ್ಪನ ಕರ್ಕೊಂಬರುವವ್ರು ನೋಡೋಣ. ಚಲೋ ಬಿಡ್ರಿ, ಇವ್ರ ಸಂಗಟ ವಾದ ಮಾಡಿ ಏನು ಲಾಭ ಇಲ್ಲ. ಮೆಕ್ಕೆಜೋಳ ಕುದಿಯಕ್ಕೆ ಚಾ ಕಿಡೋಣಂತ ಎಷ್ಟೇ ವಾದ ಮಾಡಿದ್ರು ಮತ್ತೆ ಅಲ್ಲಿಗೆ ಬಂದು ನಿಂದಿರ್ಬೇಕು. ಅದು ಹೆಂಗಂದ್ರೆ ಕಾನ್ ಉತ್ತತ್ತಿ ಎಲ್ಲಿಗೆ ಬತ್ತೋ ಸಂಗಯ್ಯ, ಅಲ್ಲಿಗೆ ಬತ್ತೋ ಸಂಗಯ್ಯ ಅಷ್ಟೇ. ಎಲ್ಲಿಗೆ ಬರೋದು? ಹಾಂ ಹಾಂ, ಇರಲಿ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ನೋಡ್ಕೋತೀವಿ. ನಮಗೂ ಬರ್ತೈತೆ ಒಂದು ಕಾಲ. ಇಲ್ಲ, ಅತ್ತಿಗೊಂದು ಕಾಲ, ನನಗೊಂದು ಕಾಲ. ಇನ್ನೊಂದು ಕಾಲ ಅದೇ ಎಲ್ಲೋಗ ತಿಳಿದಿಲ್ಲ, ಹುಡ್ಕೊಂಬರ್ಬೇಕಾಗೈತಿ. ಹೋಗಿ ರೈಲ್ವೆ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಹೋಗು. ರೈಲ್ವೆ ಸ್ಟೇಷನ್? ಹ್ಞೂ, ಅಲ್ಲಿ ಕಂಪ್ಲೇಂಟ್ ಜಲ್ದಿ ತಗೋತಾರ, ಜಲ್ದಿ ಹುಡುಕಿ ಕೊಡ್ತಾರೆ. ಇನ್ನೊಂದು ಕಾಲ ಅಲ್ಲ, ಮಗ ಕೈಗೆ ಬಂದ, ಮಗಳ ಕೈಗೆ ಬಂದ. ಏರೋಪ್ಲೇನ್ ತಗೋಬೇಕ್ರನ, ಏರೋಪ್ಲೇನ್ ಇದಕ್ಕೆ ಹೋಗ್ಬೇಕಂದ್ರೆ, ರೈಲ್ವೆ ಸ್ಟೇಷನ್ ಹೋಗ್ಬೇಕಂದ್ರೆ. ಏರೋಪ್ಲೇನ್ ಇಡಕ್ಸಕ್ ಜಾಗ ಇಲ್ಲ, ಹೆಲಿಕಾಪ್ಟರ್ ತೊಗೊಂಡು ಹೋಗು. ಅದೇ ಮಗ ಕೈಗೆ ಬಂದ, ಮಗಳ ಕೈಗೆ ಬಂದಾಳ. ಇನ್ನೇನು ನಿನ್ನ ಕೆಲಸ ಬಿಡೋದೇ ಜಾಗ ಎಲ್ಲಿಗೆ? ಯಾರು ಮಾತು ಪಟ್ಟಕ್ಕನೆ ನುಂಗಿ ಬಿಡು ತಗೊಂಡು. ಇಲ್ಲಿಕಂದ್ರೆ ಬ್ಯಾರೆ ಅಕ್ಕೈತಿ, ಬ್ಯಾರೆ. ಹೌದಿಲ್ಲ ಸಿದ್ಧಾರ್ಥ? ಹಾಂ, ಇನ್ನೇನು ಹೋಗ್ಬಿಡು. ಎಲ್ಲಿಗೆ ಹೋಗ್ತಾರ? ಇನ್ನೇನು ನಾಳೆಗೆ ನೀವು ಕರ್ಕೊಂಬರ್ರಿ, ನಾವು ಹೋಗ್ತೀವಿ. ನಾವೇ ಕರ್ಕೊಂಬರೋಣ, ಹಂಗೆ ಇರ್ತೈತಿ ಅದು. ಹಾಂ, ನಮಗೆ ಮಾಡೋದಾಗಲ್ಲ ಅಂದ್ರೆ ನಮ್ಮ ಮಾತ್ರ ನಾವು ಅಂದಿಲ್ರಿ, ಮಾಡೋದಾಗಲ್ಲ ಅಂತ ನಾವು ಅಂದಿಲ್ರಿ. ನಾವು ಹೇಳಿದೇವ್ರಿ ಇವತ್ತೊಂದಿನ ಬ್ಯಾಸ್ರಾಗದ ಮಾಡಿರ್ತೇಳಿ. ನಮ್ಮ ತೆಗಿದ್ರೆ ಬೇಸರ ಆದ್ರೆ ಕೇಳ್ತಾರ ಅವ್ರು. ನಮ್ಮ ಅಪ್ಪಂದರಿಗೆ ಕರ್ಕೊಂಬರ್ತಾರ ಅವರು. ಹಾಂ, ನಿಮ್ಮ ಮನ್ಯಾಗ ಅವ್ರು ಮಾತಾಡ್ದವ್ರಿಗೆ ಅರ್ಥ ಆಗಿ
ನಿಮ್ಮ ಕಾಕದವ್ರು ತಂದಿದ್ದಾರೆ ಮಾಡ್ತಾರೆ ಸುಮ್ಮಿರ್ಲ ಸಿದ್ಧಾರ್ಥ ಹೇಳತ್ತನ್ನೇ ಸುಮ್ಮಿರ ಅವರು ಒಂದೇ ಸತಿ ಎಲ್ಲಿಗೆ ಹೋಗ್ಬಿಡ್ತಾರಿ ಬುನಾದಿಗೆ ಹೋಗ್ಬಿಡ್ತಾರೆ ಅವರು ಒಮ್ಮೆ. ನಾವು ಇಟ್ಟೊತ್ತು ಮಾಡಿದ್ದೆಲ್ಲ ತಮಾಸೆಗಾಗಿ ಹಾಗೆ ಅಡುಗೆ ಕೂಡ ಮುಗಿಸ್ಕೊಂಡೇನ್ರಿ. ಅಡುಗೆ ಏನದ ಪಲಾವು ಮತ್ತು ಪಲ್ಯ ಇತ್ತಲ್ಲ, ಅದಕ್ಕೆ ಮೊಸರು ಬಜ್ಜಿ ಮತ್ತು ಚಪಾತಿನ ರೆಡಿ ಮಾಡ್ಕೊಂಡೆ. ಹಾಗೆ ಮಕ್ಕಳನ್ನ ಮಾತಾಡ್ಸ್ಕೊಂಡೆ. ಮನ್ಯಾಗ ಹೇಳಿರಲ್ಲಪ್ಪ, ಮನ್ಯಾಗ ಹೇಳಿ ಅಂದ್ರೆ ಊಟ ತೊಗೋತಾರ ಅಂತ ಹೇಳ್ಯಾರ್ರಿ, ಆದರೆ ನಮ್ಮ ಮನೆಗೆ ಬಂದು ಊಟ ಮಾಡೋದು ಹೇಳ್ಯಾರಿಲ್ಲ ಅಂತ ನಾನು ಕೇಳಿದೆ. ಯಾಕಂತಂದ್ರೆ ಎಷ್ಟೇ ಆಗಲಿ ನನ್ನ ಮಗನಿಗೆ ನಾನು ಒಂದು 5 ನಿಮಿಷ 10 ನಿಮಿಷ ಮನೆಗೆ ಲೇಟಾಗಿ ಬಂದರೆ ನನಗೆ ಎಷ್ಟೋ ಚಡಪಡ ಅನಿಸ್ತೈತಿ ಮನಸ್ಸು. ಅಂಥದ್ರಲ್ಲಿ ಅವ್ರು ಅಷ್ಟು 700 ಕಿಲೋಮೀಟ್ರ್ ಮೇಲೆ ಮಕ್ಕಳನ್ನ ದೂರ ಬಿಟ್ಟು ಕುಂತಾರೆ. ಅವ್ರ ಮನಸ್ಸು ಎಷ್ಟು ಓದಾಡ್ತಿರ್ತದೆ, ಮಕ್ಕಳು ಎಲ್ಲಿ ಹೋಗ್ತಾರೋ, ಯಾರ ಮನೆಗೆ ಹೋಗ್ತಾರೋ, ಎಲ್ಲಿ ಊಟ ಮಾಡ್ತಾರೆ, ಭಾಳ ಅಂದ್ರೆ ಭಾಳ ತ್ರಾಸ ಇರ್ತದೆ. ಹಾಗಾಗಿಬಿಟ್ಟು ಅವ್ರನ್ನ ಕೇಳಿದೆ. ನಮ್ಮ ಮನೆ ಸೇಫ್ಟಿ ಐತಿ ನಮಗೆ ಗೊತ್ತು, ಆದರೆ ಅವ್ರ ಮನೆಯವ್ರಿಗೆ ಗೊತ್ತಿರಬೇಕಲ್ಲ. ಹಾಗಾಗಿ ನಾನು ಕೇಳಿದೆ. ಇಲ್ಲ ಆಂಟಿ, ನಾವೆಲ್ಲ ಹೇಳಿದ್ದೀವಿ, ಎಲ್ಲ ಮಾತಾಡಿದ್ದೀವಿ ಅಂತ ಹೇಳಿದ್ರು. ನನಗೊಂಥರ ಖುಷಿ ಆಯಿತು. ಯಾಕಂದರೆ ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡ್ತೀನಿ. ಯಾಕಂದರೆ ಎಲ್ಲರೂ ಇಲ್ಲಿ ಒಳ್ಳೆಯವ್ರಂತ ಯಾರೂ ಇಲ್ಲ. ಹಾಗಾಗಿ ನೋಡ್ರಿ, ಈ ಮಕ್ಕಳು ನೋಡ್ರಿ ಎಷ್ಟು ಆಟ, ನಾಯಿ ಸಂಗಟ ಆಟ ಆಡ್ತಾರೆ ನೋಡ್ರಿಗ. ಅವು ನಾಯಿ ಏನಾರು ಕಚ್ಚಿದು ಅಂದ್ರೆ ಓಡಾಡ್ಸ್ಕೊಂಡು ಬಂದು ನಾಯಿ ಮೇಲೆ ನಿಮಿತಿ ಇವ್ರು ಆಡೋ ಆಟಗಳು ನೋಡ್ರಿ ಹೆಂಗೈತಿ. ಹಾಂ, ಉಳ್ಳಾಡಿಸಿ ಕಡೋದು ಅಂದ್ರೆ ಇವ್ರ ಪರಿಸ್ಥಿತಿ ಏನಾಯ್ತು ಅನ್ನೋದು ಅರಿವಿಲ್ಲ. ನಾಯಿ ಸಂಗಟ ಆಟ ಆಡತ್ತಾರ ನೋಡ್ರಿ. ತಮ್ಮ ಜೀವದ ಖಬರೇ ಇಲ್ಲ ಈಗಿನ ಮಕ್ಕಳಿಗೆ. ತಮ್ಮ ಜೀವ ಏನು, ಮನೆ ತಾಯಿ ತಂದೆ ಮಾಡ್ಲಿಕ್ಕತ್ತಾರ ಏನೋ ಅರಿವೇ ಇಲ್ಲ ಅವ್ರಿಗೆ. ನಾ ವಿಡಿಯೋ ಮಾಡೋದು ನೋಡಿ ಓಡೋಗ್ಬಿಟ್ರೆ ಅವರು. ಅಲ್ಲ, ಮಕ್ಕಳಿಗೆ ತಮ್ಮ ಜೀವದ ಖಬರ್ ಇಲ್ಲದ ನಾಯಿ ಸಂಗಟ ಆಟ ಆಡ್ತಾರಂದ್ರೆ ಎಷ್ಟು ತಲೆ ಹಗರಿದ್ದಿರ್ಬೇಕು ಅನ್ನಿಸ್ತೈತೆ ಅವ್ರದ್ದು ನನಗಂತೂ. ಅವರೇ ನಾಯಿ ಅದಾವು, 3-4 ನಾಯಿ ಅದಾವೆ. ಬಂದು ಹಿಡಿದು ಅಂದ್ರೆ ಏನು ಮಾಡ್ತಾರೆ ಅಂದೇ ಗೊತ್ತಿಲ್ಲ ನೋಡ್ರಿ. ಅಷ್ಟು ನಾಯಿ ಅದಾವಲ್ಲಿ. ಹಾಂ, ಅವ್ರ ಮನೆ ಕಾವಲ್ಗೆ ಅಂತ ಅವ್ರು ಸಾಕಿರ್ತಾರೆ. ಹಿಂಗೆ ಉಡಾತನ ಇವ್ರು ಮಾಡ್ತಾರೆ. ಅವು ಕಚ್ಚೋದು ಅಂದ್ರೆ ಮತ್ತು ಮನೆ ಮಾಲಕರೇ ಬಂದು ಅವ್ರು ಬೈತಾರೆ. ಅವು ಎಟ್ಟೆಲ್ಲಿ ಮೂಕ್ ಪ್ರಾಣಿ, ನಾಯಿನೇ ಅವು. ಇವ್ರು ಈ ಥರ ಕೋತಿ ಆಟ ಆಡ್ಕೊತ ಬಂದ್ರೆ ಅವು ನಾಯಿ ಬಿಡ್ತಾವ? ಪಾತ್ರೆ ತೊಳೆದು ಕಸ ಗುಡಿಸಿ ಕೈ ರೇಖೆ ಎಟ್ಟೆ ಸೌದವು ಅಂತ ಅಂದ್ಕೊಂಡ್ರೆ ಈ ನಮ್ಮ ದೇಹನ ಸೌದೈತಿ. ಬಾಂಡೆ ತೊಳೆದು ಇವತ್ತಂತೂ ಪುರ್ಸತ್ಗಿಲ್ದಂಗೆ ಆಗ್ಬಿಟ್ಟೈತಿ. ಹೇಳಿನಿಲ್ಲ ಮಧ್ಯಾಹ್ನನೇ. ಮತ್ತೆ ರಾತ್ರಿ ಒಂದು ಸಿಂಕ್ ಬಾಂಡೆ ಆಗ್ಬಿಟ್ಟು ನೋಡ್ರಿ. ಮತ್ತೆ ಇವಿಷ್ಟು ತೊಳೆದು ಮುಕ್ಕೋಬೇಕಂತಾನೆ ಅಂದ್ಕೊಂಡೆ. ಯಾಕಂತಂದ್ರೆ ಅಲ್ಲೇ ಇಟ್ಟು ಮುಕ್ಕೊಂಡ್ರೆ ಮತ್ತೆ ಮುಂಜಾನೆ ನಾನೇ ತೊಳಿಬೇಕು. ಮುಂಜಾನೆ ಎದ್ದುಗಳು ಒಂಥರ ಸೋಂಬೇರಿತನ ಬರಾಗತ್ತೈತಿ. ಈಗ ಹಾಗಾಗಿಬಿಟ್ಟು ಏನು ಮಾಡಿದೆ, ರಾತ್ರಿನೇ ಅಷ್ಟು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಂತೆ ಗ್ಯಾಸ್ ಕಟ್ಟಿ ಮನೆ ಎಲ್ಲ ಸ್ವಚ್ಛ ಹಸನ್ ಮಾಡಿ ಮುಕ್ಕೊಂಡಿನಿ. ಆದ್ರೆ ಏನು ಅನ್ನದ ಪಾತ್ರೆಗಳಿರ್ತಾವಲ್ಲ ಅವೆಲ್ಲ ಖಾಲಿ ಮಾಡ್ಕೊಳ್ಳಲ್ಲ. ಖಾಲಿ ಆಗಿರೋದಷ್ಟ ತೊಳೆದ್ಬಿಟ್ಟು ಮಲ್ಕೊತೀನಿ. ಮಿಕ್ಕಿದೆಲ್ಲ ಬೆಳಗ್ಗೆ ತೊಳ್ಕೊತೀನಿ. ಓಕೆ, ಬಾಯ್, ಎಲ್ಲರಿಗೂ ನಮಸ್ಕಾರ.